ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಫ್ರೈಡೇ ಗಾಯ್ಸ್. ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇವತ್ತು ನಾನು ಮೂವಿ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಮೂವಿ ರಿವ್ಯೂ ಯಾವ ರೀತಿ ಗೊತ್ತಾ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಮೂವಿ ರಿವ್ಯೂ ಕೊಡ್ತಾ ಇದ್ದೀನಿ ಇವತ್ತು ಮಾತ್ರ. ಸೊ ನನ್ನ ತಮ್ಮನಿಲ್ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಇವತ್ತಿನ ಮೂವಿ ಬಂದ್ಬಿಟ್ಟು ಯೂತ್ ಅಂತ. ಸೊ ರೀಸೆಂಟಾಗಿ OTT ರಿಲೀಸ್ ಆಯಿತು, ಮತ್ತು ಆಲ್ಮೋಸ್ಟ್ ಮಾರ್ಚಲ್ಲಿ ಸಮಥಿಂಗ್ ಏನೋ ಥಿಯೇಟ್ರಲ್ಲಿ ರಿಲೀಸ್ ಆಗಿ ನೆಕ್ಸ್ಟ್ ಲೆವೆಲಲ್ಲಿ ಎರ್ನಿಂಗ್ ಮಾಡಿದೆ. ಸೊ ಅದ್ರ ಬಜೆಟ್ ಬಂದ್ಬಿಟ್ಟು ಗೈಸ್ ನಿಯರ್ಲಿ 4 to 5 crores. ಸೊ ಆಲ್ಮೋಸ್ಟ್ ಅದು 80-85 crores ಟರ್ನ್ ಓವರ್ ಮಾಡಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ದಯವಿಟ್ಟು ಆದಷ್ಟು ಆ ಮೂವಿ ನೋಡಿ. ಸೊ ಇದು ಬಂದು ಕಂಪ್ಲೀಟಾಗಿ ನೆಟ್ಫ್ಲಿಕ್ಸಲ್ಲಿದೆ. ಸೊ ಕನ್ನಡದಲ್ಲಿ ಕೂಡ ಲಭ್ಯವಿದೆ. ಸೊ ಕನ್ನಡದಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಕನ್ನಡದಲ್ಲಿ ಕೂಡ ನೋಡ್ಬೋದು. ಸೊ ಮತ್ತು ತೆಲುಗು, ತಮಿಳು, ಮಲಯಾಳಮು, ಹಿಂದಿ ಇಷ್ಟು ಲ್ಯಾಂಗ್ವೇಜಲ್ಲಿ ನೋಡೋ ಅವಕಾಶ ಇರುತ್ತೆ. ಸೊ ನೋಡ್ಬೋದು. ಸೊ ಇದ್ರ ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತಮಿಳು. ಸೊ ತಮಿಳು ಯಾರ್ಯಾರಿಗೆಲ್ಲ ಅರ್ಥ ಆಗುತ್ತೆ ಆದಷ್ಟು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಅವಾಗ ಒಂದು ಫೀಲ್ ಕೊಡುತ್ತೆ. ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಒಂದು ಕಿಕ್ಕೇ ಬೇರೆ ಗೈಸ್. ಅದು ಒರಿಜಿನಲ್ ಲ್ಯಾಂಗ್ವೇಜ್ ಅವರು ಅಂದರೆ ಲಿಪ್ ಮೂಮೆಂಟು ಎಲ್ಲ ಮ್ಯಾಚ್ ಆದಾಗ ನೆಕ್ಸ್ಟ್ ಲೆವೆಲ್ ಥರ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಸೊ ಕನ್ನಡದಲ್ಲಿ ನೋಡಿದಾಗ ಏನಾಗುತ್ತೆ, ಕೆಲವೊಂದು ಟೈಮ್ ಲಿಪ್ ಮೂಮೆಂಟ್ ಮ್ಯಾಚ್ ಆಗೋಲ್ಲ. ಮತ್ತು ಇನ್ನೊಂದು ಏನಂದರೆ ಗೈಸ್, ಓಕೆ ಕನ್ನಡದಲ್ಲಿ ನಾನು ಡಿಸ್ಕರೇಜ್ ಮಾಡ್ತಾ ಇದ್ದೀನಿ. ಸೊ ಕನ್ನಡ ವ್ಲಾಗರ್ ಆಗಿ ಕನ್ನಡ ನೀನು ಸಪೋರ್ಟ್ ಮಾಡಬೇಕು. ಹೌದು ಗೈಸ್, 100% ಹೇಳ್ತಾ ಇದ್ದೀನಿ. ನಾನು ಕನ್ನಡ ಸಪೋರ್ಟರು, ಕನ್ನಡ ಲ್ಯಾಂಗ್ವೇಜ್ ಸಪೋರ್ಟರು, ನಾನು ಬಂದು ಕನ್ನಡಿಗ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಬಟ್ ಏನು ಅಂದರೆ ಮೂವಿ ಚೆನ್ನಾಗಿದೆ ಅಂದಾಗ ಅದ್ರ ಬಗ್ಗೆ ಓಪನ್ ಆಗಿ ರಿವ್ಯೂ ಕೊಡೋ ಅಂಥ ಜವಾಬ್ದಾರಿ ನಂದು ಗೈಸ್. ಸೊ ಇವಾಗ ನಾನು ಎಲ್ಲ ಥರದ್ದು ಕೊಟ್ಟಿದ್ದೀನಿ. ಕನ್ನಡದ್ದು ಕೊಟ್ಟಿದ್ದೀನಿ, ತೆಲುಗು ಕೊಟ್ಟಿದ್ದೀನಿ. ಬಟ್ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದನ್ನ ಕೊಡ್ತಾ ಇದ್ದೀನಿ ಗೈಸ್ನು. ಇದನ್ನ ಒಂದು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇರೋದನ್ನು ಮಾತ್ರ ನಾನು ರೆಫರ್ ಮಾಡ್ತಾರ ಅಂಥದ್ದು. ಸೊ ಅದನ್ನು ಬಿಟ್ಟರೆ ನಾನು ಬೇರೆ ಲ್ಯಾಂಗ್ವೇಜು, ಸೊ ಕಂಪ್ಲೀಟಾಗಿ ಬೇರೆ ಲ್ಯಾಂಗ್ವೇಜ್ ಇದೆ, ಸೊ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇಲ್ಲ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸೊ ಆಲ್ಮೋಸ್ಟ್ ತೆಲುಗು, ತಮಿಳು, ಮಲಯಾಳಂ ಎಲ್ಲ ಒಂದೊಂಚೂರು ಅರ್ಥ ಆಗೋ ಸ್ಟೇಜಲ್ಲಿ ಇರ್ತಾರೆ. ಸೊ ಕನ್ನಡ ಮದರ್ ಟಂಗ್ ಆಗಿದ್ರು ಕೂಡ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಅರ್ಥ ಆಗೋ ಥರ ಇರುತ್ತೆ. ಸೊ ಅವರೆಲ್ಲ ದಯವಿಟ್ಟು ಆದಷ್ಟು ಆ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಸೊ ಅರ್ಥ ಆಗಲ್ಲ ಅಂದರೆ ದಯವಿಟ್ಟು ರಿಸ್ಕ್ ತಗೋಬೇಡಿ, ದಯವಿಟ್ಟು ಕನ್ನಡದಲ್ಲಿ ನೋಡಿ. ಸೊ ಡಬ್ಬಿಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸೇಷನ್ ಏನೂ ಆಗಿಲ್ಲ. ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಬ್ಬಿಂಗ್ ಕೂಡ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಅದನ್ನು ಕೂಡ ಗೈಸ್. ಮೂವಿ ನೋಡಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದು ಬಂದು ಕಾಲೇಜ್ ಲೈಫು ಹೋಗೋ ಅಂಥದ್ದು, ರನ್ ಆಗೋ ಅಂಥ ಸ್ಟೋರಿ. ಸೊ ಕಾಲೇಜ್ ಲೈಫ್ ಹೇಗಿರುತ್ತೆ, ಕಾಲೇಜ್ ಲೈಫ್ ಹೇಗೆ ರನ್ ಆಗುತ್ತೆ ಅಂತ ಒಂದು ಸ್ಟೋರಿ. ಅದಾದಮೇಲೆ ಕಾಲೇಜ್ ಲೈಫಲ್ಲಿ ಲವ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೊಂಥರ ಆ ಥರ ಸ್ಟೋರಿ ಬಿಲ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಾಲೇಜ್ ಲೈಫಲ್ಲಿ ಲೈಕ್ 10th ಕಂಪ್ಲೀಟ್ ಆಗುತ್ತೆ, ಕಾಲೇಜಿಗೆ ಸೇರ್ತಾರೆ. ಕಾಲೇಜಲ್ಲಿ ಲೈಕ್ ಲವ್ ಮಾಡಬೇಕು ನಾನು ಈ ಥರ ಎಲ್ಲ ಒಂದು ಆಸೆ ಇರುತ್ತೆ. ಸೊ ಅದನ್ನು ಒಬ್ಬೊಬ್ಬರೇ ಹುಡುಗನ ಪ್ರಪೋಸ್ ಮಾಡ್ತಾ ಬರ್ತಾನೆ. ಸೊ ಒಂದು ಹುಡುಗಿನ ಪ್ರಪೋಸ್ ಮಾಡ್ತಾನೆ. ಸೊ ಅದು ಸಕ್ಸಸ್ ಆಗೋಗುತ್ತೆ. ಸೊ ಅದಾದಮೇಲೆ ಒಂದು ಹುಡುಗಿ ಬಂದು ಹುಡುಗಿ ಪ್ರಪೋಸ್ ಮಾಡ್ತಾಳೆ. ಸೊ ಅದಾದಮೇಲೆ ಫೈನಲಾಗಿ ಇನ್ನೊಂದು ಹುಡುಗಿ ಹೀರೋಯಿನ್ ಥರ ರಿವೀಲ್ ಮಾಡ್ತಾರೆ. ಬಟ್ ಲಾಸ್ಟಿಗೆ ಯಾರ ಜೊತೆನೂ ಇರಲ್ಲ, ಯಾರು ಮೇಯ್ನ್ ಇಂಪಾರ್ಟೆಂಟು ಅನ್ನೋದೊಂದು ರಿವೀಲ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಮೂವಿ ಮಾತ್ರ. ಸೊ ಕಾಮಿಡಿ ವಿಷಯದಲ್ಲಿ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿನೂ ಕೂಡ ಇದೆ. ಸೊ ಇದು ಬಂದು ಪ್ಯೂರ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಆರಾಮಾಗಿ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಎಂಜಾಯ್ ಮಾಡೋ ಅಂಥ ಮೂವಿ. ಸೊ ಆಲ್ಮೋಸ್ಟ್ ಈ ಮೂವಿ ಬಂದು 2.5 hours ಸಮಥಿಂಗ್ ಇದೆ. ಸೊ ನನ್ನ ಹತ್ರ ನೆಟ್ಫ್ಲಿಕ್ಸ್ ಇಲ್ಲ ಗೈಸ್. ಸೊ ನೆಟ್ಫ್ಲಿಕ್ಸ್ ಅಂದರೆ ಟ್ಯಾಬ್ ಇಲ್ಲ. ಸೊ ಟ್ಯಾಬ್ ಇದ್ದರೆ ನೆಟ್ಫ್ಲಿಕ್ಸ್ ನೋಡಿ ಹೇಳ್ತಿದ್ದೆ ಕರೆಕ್ಟಾಗಿ ಎಷ್ಟು ಟೈಮಿಂಗ್ಸ್ ಎಲ್ಲ ಇದೆ ಅಂತ. ಆಲ್ಮೋಸ್ಟ್ 3 hours ಫ್ರೀ ಇದ್ದರೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಸೊ ಆದಷ್ಟು ಫ್ಯಾಮಿಲಿ ಜೊತೆ ನೋಡಿ, ಎಂಟರ್ಟೈನ್ಮೆಂಟಾಗಿರುತ್ತೆ, ಮಸ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಆದಷ್ಟು ಗೈಸ್ ಮೂವೀಸ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಇಫ್ ಇನ್ ಕೇಸ್ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಿದೆ ಅಂದರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡೋದನ್ನು ಕೂಡ ಒಂದೇ, ಲೈಕ್ ಬೇರೆ ಲೈಕ್ ಇಲ್ಲಿಗಲ್ ವೆಬ್ಸೈಟ್ಗಳಲ್ಲಿ ನೋಡೋದು ಒಂದೇ ಅಲ್ವಾ. ಮೊಬೈಲಲ್ಲಿ ನೋಡಿದ್ರೆ ಮೊಬೈಲ್ ಎಕ್ಸ್ಪೀರಿಯೆನ್ಸೇ ಆಗುತ್ತೆ. ಏನು ಡಿಫ್ರೆನ್ಸು? ಸೊ ಗೈಸ್ ಏನು ಡಿಫ್ರೆನ್ಸ್ ಆಗಲ್ಲ ಗೈಸ್. ಇದು ನಿಮ್ಮ ಲೈಕ್ ನಿಮ್ಮ ಒಂದು ಕಂಟ್ರೋಲ್ ಬೇರೆಯವ್ರ ಕೈಗೆ ಕೊಟ್ಟಂಗೆ. ನಿಮ್ಮ ಒಂದು ಏನದು ಪರ್ಸ್ನಲ್ ಥಿಂಗ್ಸು, ಪರ್ಸ್ನಲ್ ಬಿಲಾಂಗಿಂಗ್ಸ್ನ ಬೇರೆಯವ್ರಿಗೆ ಯೂಸ್ ಮಾಡಿದಾಗ ಹೇಗೆ ಫೀಲ್ ಆಗುತ್ತೋ, ಸೊ ಆ ರೀತಿ ನಿಮ್ಮ ಒಂದು ಪರ್ಸ್ನಲ್ ಡೇಟಾನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ದಂಗೆ. ಸೊ ಎಲ್ಲ ಪ್ರತಿಯೊಬ್ಬರು ಮಾಡ್ತಾರೆ ಅಂತಲ್ಲ. ಸೊ ಈ ವಿಷಯದಲ್ಲಿ ಹೇಳ್ತೀನಿ ನೋಡಿ ಗೈಸ್, ಸಿಂಪಲ್ಲಾಗಿ 100 ಜನ ಹತ್ರ ಲಿಂಕ್ಸ್ ಇದೆ, 100 ಜನದ ಹತ್ರ ಲಿಂಕು ಬೇರೆ ಬೇರೆ ಥರ ಲಿಂಕ್ ಇದೆ ಅಂದಾಗ, ಸೊ ಅದರಲ್ಲಿ 80-85 ಅಷ್ಟು ಬರೀ ಹ್ಯಾಕರ್ಸ್ದೇ ಇರುತ್ತೆ. ಸೊ 15-20 ಜನದ, 10-20 ಜನದಷ್ಟೇ ಏನೋ ಒಂದು ಕ್ಲಾರಿಟಿ. ಸೊ ಗೈಸ್ ಅದು ಕಡಿಮೆ. 100 ಜನದಲ್ಲಿ ಒಬ್ಬರೋ ಇಬ್ಬರೋ ಸಿಕ್ಕಿದ್ರೆ ಹೆಚ್ಚು ಗೈಸ್ ನನಗೆ ಗೊತ್ತಿರೋ ಪ್ರಕಾರ. ಓಕೆ ನೆಕ್ಸ್ಟ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ನಾನು, ಪರವಾಗಿಲ್ಲ. ಸೊ ಒಂದಷ್ಟು
ಕಡಿಮೆ ಅಂದರೆ ಕಡಿಮೆ ಗೈಸ್ ಒಳ್ಳೆಯವ್ರು ಸಿಗೋದು. ಸೊ ಇವಾಗ ಇನ್ನೂ ಒಂದು ಏನಾಗುತ್ತೆ, ನಾನೇ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ತೀನಿ ಅಥವಾ ಏನೋ ಒಂದು ವೆಬ್ಸೈಟ್ ಓಪನ್ ಮಾಡ್ತೀನಿ. ಸೊ ನಾನೇ ಮೂವೀಸ್ನ ಬಿಡ್ತಾ ಇರ್ತೀನಿ, ಸೊ ಲಿಂಕ್ಸ್ನ ಕೊಡ್ತಾ ಇರ್ತೀನಿ, ಪ್ರೊವೈಡ್ ಮಾಡ್ತಾ ಇರ್ತೀನಿ. ವ್ಯೂವರ್ಸ್ ಜಾಸ್ತಿ ಆದರು, ಡೌನ್ಲೋಡರ್ಸ್ ಜಾಸ್ತಿ ಆದರು. ಸೊ ಈ ರೀತಿ ಎಲ್ಲ ಹೋದಾಗ ಏನಾಗುತ್ತೆ ಗೈಸ್, ನನ್ನ ತಲೆಗೂ ಒಂದು ಸತಿ ಸ್ಟ್ರೈಕ್ ಹೊಡಿಯುತ್ತೆ. ಸೊ ಇದರಿಂದ ನನಗೇನು ಬೆನಿಫಿಟ್ ಆಗ್ತಾ ಇಲ್ಲ ಈ ವೆಬ್ಸೈಟಿಂದ. ಸೊ ಏನು ಮಾಡೋಣ, ಸಿಂಪಲಾಗಿ ಏನೋ ಒಂದು ಮಾಡೋಣ ಅಂತ ಏನೋ ಕೈ ಹಾಕ್ತೀವಿ, ಏನೋ ಆಗೋಗುತ್ತೆ, ಅದರಿಂದ ಒಂದಷ್ಟು ಅರ್ನಿಂಗ್ಸ್ ಆಗೋಗುತ್ತೆ. ಸೊ ಅರ್ನಿಂಗ್ಸ್ ಆಗಿದಾಗ ದುಡ್ಡಿನ ರುಚಿ ನೋಡಿರ್ತೀವಿ, ದುಡ್ಡಿನ ಮದ ಏರಿರುತ್ತೆ. ಸೊ ಏನೋ ಚೆನ್ನಾಗಿ ಆಗ್ತಿದೆಯಲ್ಲ ಅಂತ ನೆಕ್ಸ್ಟ್ ಸ್ಟೆಪ್ಪು. ಸೊ ಇದನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಗೈಸ್, ಇವಾಗ ಒಂದು ಫಿಲಮಲ್ಲಿ ಡೈಲಾಗ್ ಬರುತ್ತೆ, ಒಂದು ತೊಂಗೆ ಅಂದರೆ ಒಂದು ಚೊಂಬು ತಣ್ಣೀರು ಉಯ್ಕೊಳ್ಳೋವರೆಗೂ ಅಷ್ಟೇ ಚಳಿ. ಸೊ ಅದಾದಮೇಲೆ ರೂಢಿ ಆಗಿಬಿಡುತ್ತೆ. ಲೈಕ್ ಉಯ್ಕತ್ತಾದರೆ ಏನೂ ಚಳಿ ಆಗೋಲ್ಲ. ಸೊ ಇದು ಬಂದು ಉಗ್ರಂ ಮೂವಿದು ಡೈಲಾಗು. ನೀರು ಅಂದರೆ ಲೈಕ್ ಒಂದು ಮಲ್ಡ್ರ್ ಮಾಡೋವ್ರಿಗೂ ಅಷ್ಟೇ, ಅದಾದಮೇಲೆ ಮಲ್ಡ್ರ್ ಮಾಡ್ಕೊಂಡು ಹೋಗ್ತೀವಿ, ಏನು ಅದೆಲ್ಲ ಕಷ್ಟ ಆಗೋಲ್ಲ ಅನ್ನೋ ಥರ ಇರುತ್ತೆ. ಆ ಮೂವಿಲಿ ಹೇಳಿರೋದಲ್ಲ ಗೈಸ್, ನಾನು ಹೇಳ್ತಾ ಇರೋದು. ಸೊ ಒಂದು ಫುಲ್ಲು ಕೋಲ್ಡ್ ನೀರನ್ನ ಒಂದು ಚೊಂಬು ಉಯ್ಕೊಳ್ಳೋವರೆಗೂ ಅಷ್ಟೇ ನಿಮಗೆ ಒಂಥರ ಫೀಲ್ ಆಯ್ತಾ ಇರುತ್ತೆ. ಒಂದು ಚೊಂಬು ಪೂರ್ತಿ ಉಯ್ಕೊಂಡಾದ್ಮೇಲೆ ಕಂಟಿನ್ಯೂಸ್ ಆಗಿ ಉಯ್ಕೊಂಡ್ರು ನಿಮಗೆ ಅಷ್ಟು ಫಸ್ಟು ಟೈಮು ಆಗಿರುತ್ತಲ್ಲ ಆ ರೀತಿ ಎಕ್ಸ್ಪೀರಿಯೆನ್ಸ್, ಅಂದರೆ ಆ ರೀತಿ ಭಯ, ಆ ರೀತಿ ಇದು ಎಕ್ಸೆಟ್ರಾ ಅದೆಲ್ಲ ಆಗಿರಲ್ಲ ಗೈಸ್. ಸೊ ಅದಕ್ಕೋಸ್ಕರ ಹೇಳೋದು. ಸೊ ಆದಷ್ಟು ಟ್ರೈ ಮಾಡಿ, ಆದಷ್ಟು ಒಳ್ಳೊಳ್ಳೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಟ್ರೈ ಮಾಡಿ. ಮತ್ತು ಇದು ಬಂದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇದೆ ಅಂತ ವಿಷಯ ಕೇಳ್ಪಟ್ಟೆ, ನನ್ನ ಫ್ರೆಂಡ್ ಯಾರೋ ಹೇಳಿದ್ರು, ಬಟ್ ನಾನು ಯೂಟ್ಯೂಬಲ್ಲಿ ನೋಡಿಲ್ಲ ಗೈಸ್. ಯಾಕೆ ಅಂದರೆ ಈ ನೆಟ್ಫ್ಲಿಕ್ಸೇ ಇದೆ ನನ್ನ ಹತ್ರ. ನೆಟ್ಫ್ಲಿಕ್ಸ್ ಇರೋದ್ರಿಂದ ನಾನು ನೆಟ್ಫ್ಲಿಕ್ಸಲ್ಲೇ ನೋಡ್ತೀನಿ ಕಂಪ್ಲೀಟಾಗಿ. ಅದು ಬಿಟ್ಟರೆ ಬೇರೆ ಇನ್ನೇಂತಕ್ಕೆ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೂ ಒಂದೇನು ಅಂದರೆ ನೆಟ್ಫ್ಲಿಕ್ಸಲ್ಲಿ ಬಂದು ಪ್ಯೂರ್ ಕ್ಲಾರಿಟಿ ಸಿಕ್ಬಿಡುತ್ತೆ ನಮಗೆ, HD ಕ್ಲಾರಿಟಿ ಸಿಕ್ಬಿಡುತ್ತೆ, 4K ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಪ್ರೀಮಿಯಮ್ ಜಾಸ್ತಿ ತಗೊಂಡ್ರೆ 4K ಇಂದ 8K ಕ್ಲಾರಿಟಿವರೆಗೂ ಅವೈಲಬಲ್ ಸಿಕ್ಬಿಡುತ್ತೆ. ನಾನು ಯೂಟ್ಯೂಬ್ಗೆ ಹೋದರೆ ಕ್ಲಾರಿಟಿ ಇರಲ್ಲ. ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ನೀವು ಬೇರೆ ಲಿಂಕ್ಸಲ್ಲಿ ನೋಡೋದ್ರಿಂದ ಕೆಲವೊಂದು ಟೈಮು ಮೂವಿದು ಮೇನ್ ಸೀನೇ ಬಿಟ್ಟಿರ್ತಾರೆ. ಸೊ ಲೈಕ್ ಅದು ಕಾಪಿ ರೈಟ್ಸು ಅಥವಾ ಏನೋ ಒಂದು ಆಗಿರುತ್ತೆ ಸ್ಟ್ರೈಕ್ ಆ ಮೂಮೆಂಟ್, ಆ ಶಾರ್ಟಲ್ಲಿ. ಸೊ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ಎಸಿದ್ರೆ ಅದನ್ನು ಜಾಯಿನ್ ಮಾಡಿದಾಗ ಸೊ ನಿಮ್ಗೆ ನಾರ್ಮಲ್ ಮೂವಿ ಥರನೇ ಕಾಣಿಸುತ್ತೆ. ಸೊ ಕೆಲವೊಂದು ಸೀನ್ಸ್ ಕೂಡ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ಅದೇ OTT ಪ್ಲ್ಯಾಟ್ಫಾರ್ಮ್ಸ್, ಈ ಥರ ಒರಿಜಿನಲ್ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಹೋಗಿ ನೋಡಿದಾಗ ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ಬಿಟ್ ಕೂಡ ಸ್ಕಿಪ್ ಆಗೋಲ್ಲ. ಅದು ಲೈಕ್ ಗೈಸ್, ಇವಾಗ ಏನು ಗೊತ್ತಾ, ನೀವು ಹೇಳ್ಬೋದು ಕೆಲವೊಂದು ಮೂವಿಲಿ ಆಗುತ್ತೆ, 18+ ಮೂವೀಸಲ್ಲಿ ಆಗಿದೆ ಎಷ್ಟೊಂದು. ಹೌದು ಗೈಸ್, 100% ಆಗುತ್ತೆ. ಯಾಕಂದರೆ ಒಬ್ಬ OTT ಪ್ಲ್ಯಾಟ್ಫಾರ್ಮ್ ನಡೆಸ್ತಿದ್ದಾನೆ, ಒಂದು OTT ಪ್ಲ್ಯಾಟ್ಫಾರ್ಮ್ ಆ್ಯಪ್ ಇದೆ ನಡೆಸ್ತಿದ್ದಾರೆ ಅಂದಾಗ ಸೊ ಅದಕ್ಕೆ ಅವ್ರದ್ದೇ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅವ್ರದ್ದೇ ಆದ ಕೆಲವೊಂದು ರೂಲ್ಸ್ ಇರುತ್ತೆ, ಅವ್ರದ್ದೇ ಆದ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಸೊ ಅದೆಲ್ಲ ಕೂಡ ಅವರಿಗೆ ಇದಾಗಬೇಕು, ಟಿಕ್ ಆಗಬೇಕು. ಲೈಕ್ ಎಲ್ಲ ಕೂಡ ಅವ್ರಿಗೆ ಓಕೆ, ನಾನು ಎಲ್ಲದ್ರಲ್ಲೂ ಕರೆಕ್ಟಾಗಿ ಬಂದೈತೆ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಕರೆಕ್ಟಾಗಿದೆ ಅನ್ನೋ ಥರ ಇರಬೇಕು. ಸೊ ಕರೆಕ್ಟಾಗಿ ಇಲ್ಲ ಅಂದಾಗ ಏನಾಗುತ್ತೆ, ಅವ್ರು ಹೆಂಗಿದ್ರು ಮೂವಿ ಪರ್ಚೇಸ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಕೆಲವೊಂದು ಬಿಟ್ಟನ್ನ ಎಗರಿಸೋ ಚಾನ್ಸಸ್ ಇದೆ. ಯಾಕೆ ಅಂದರೆ ಇದನ್ನೆಲ್ಲ ಮಾಡುವ ಉದ್ದೇಶ ಏನಂದರೆ, ಸೊ ಅಂಡರ್ 18 ಕ್ಯಾಟಗರಿ ಪೀಪಲ್ಸು ನೋಡ್ತಿರ್ತಾರೆ ಆದಷ್ಟು. ಸೊ ಕಂಟ್ರೋಲ್ ಆಗಲಿ, ಸೊ ಇದು ಬೇರೆ ಥರ ಮಿಸ್ಯೂಸ್ ಆಗಬಾರ್ದು ಅನ್ನೋ ರೀತಿಗೋಸ್ಕರ ಮಾಡ್ತಾರೆ ಗೈಸ್. ಸೊ ಅದು 100% ಒಪ್ಕೊತೀನಿ. ಸೊ ಬಟ್ ಈ ಥರ ಮೂವೀಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವ ಸೀನ್ಸನ್ನು ಸ್ಕಿಪ್ ಮಾಡೋ ಚಾನ್ಸಸ್ 100 ಆಗಲ್ಲ, 200% ಯಾವುದ್ರಲ್ಲೂ ಇರಲ್ಲ ಅಂತ ಹೇಳ್ತಾ ಗೈಸ್. ಸೊ ಯೂತ್ ಮೂವಿ ತುಂಬ ಕ್ರೇಜಿ ನೆಕ್ಸ್ಟ್ ಲೆವೆಲಲ್ಲಿದೆ. ಅವ್ರ ಅಪ್ಪ ಅಮ್ಮನ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಿದೆ, ಅವ್ರ ಫ್ರೆಂಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಡೌಟೇ ಬೇಡ. ಅದಾದಮೇಲೆ ಹೀರೋಯಿನ್ 3 ಜನ ಹೀರೋಯಿನ್ ರಿವೀಲ್ ಮಾಡಿದ್ದಾರೆ. ಸೊ 3 ಜನ ಹೀರೋ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಇದೆ. ಸೊ ಆದಷ್ಟು ಮೂವಿ ನೋಡಿ. ಇಫ್ ಇನ್ ಕೇಸ್ ಮೂವಿ ನೋಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತೆಲ್ಲ. ಸೊ ಇಫ್ ಇನ್ ಕೇಸ್ ನೀವು ಮೂವಿ ನೋಡಿಲ್ಲ ಅಂದರೆ ಆದಷ್ಟು ನೆಟ್ಫ್ಲಿಕ್ಸಲ್ಲೇ ನೋಡೋಕ್ಕೆ ಟ್ರೈ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಫ್ಯಾಮಿಲಿ ಜೊತೆ ನೋಡಿ. ಸೊ ನೋಡಿಬಿಟ್ಟು ಬಂದು ಕಮೆಂಟ್ ಮಾಡಿ ಹೇಗಿತ್ತು ಮೂವಿ, ನಾನು ರಿವ್ಯೂ ಕೊಟ್ಟಿರೋದ್ರಲ್ಲಿ ಏನಾದ್ರು ತಪ್ಪಿದೆಯಾ, ಏನಾರು ಇದೆಯಾ, ಅಥವಾ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನಗೂ ಒಂದು ಅನಾಲಿಸಿಸ್ ಸಿಗುತ್ತೆ. ಸೊ ಓಕೆ, ನನ್ನ ವ್ಯೂವರ್ಸ್ ಇಷ್ಟು ಚೆನ್ನಾಗಿ ನೋಡ್ತಿದ್ದಾರೆ, ಈ ಥರ ಮಾಡ್ತಿದ್ದಾರೆ, ಈ ಥರ ನನಗೂ ಕೋಪ್ರೇಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.